ಹಲೋ ಗೈಸ್, ಇವತ್ತು ಟಾಪಿಕ್ಕು ಇನ್ನೊಂದು ಜೊತೆ ಮರಿ ಆಗಿದೆ. ಆ ಮರಿ ತೋರಿಸ್ತೀನಿ ನೋಡಿ ನಿಮಗೆ ಹೆಂಗಿದೆ ಅಂತ. ಚೆನ್ನಾಗಿದೆ. ಅದೇ ತಿರೋವಲ್ ಜೊತೆ ಅದು ಮೊಟ್ಟೆ ಆಗಿತ್ತಲ್ವಾ, ಲಾಸ್ಟ್ ವೀಡಿಯೋದಲ್ಲಿ ಹೇಳ್ನಲ್ಲ, ಅದು ಮರಿ ಆಗಿದೆ. ಬನ್ನಿ ಮರಿ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ ಬಿಡಿ. ನೋಡಿ ಎಷ್ಟು ಆರಾಮಾಗಿದೆ ಮರಿ. ನೋಡಿ ಗೈಸ್ ಹೆಂಗಿದೆ ಅಂತ ತೋರಿಸ್ತೀನಿ ಮರಿನ. ಇದು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಅದು ಇದು ಮರಿ. ಇವಾಗ ನೋಡಿ ಹೆಂಗಿದೆ ಅಂತ. ಇದೆಲ್ಲ ಆಚೆ ಬಿಡ್ತೀನಿ ಮೇಯಕ್ಕೆ. ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಮರಿ ಇದು. ಪರವಾಗಿಲ್ಲ, ಚೆನ್ನಾಗಿ ಆಗೈತೆ. ನೋಡಿ ಹೆಂಗಿದೆ, ಚೆನ್ನಾಗಿ ಬಂದಿದೆ ಮರಿ ಮಾತ್ರ. ಬಟ್ ಈ ಸೆಟ್ ಮರಿ ತೋರಿಸ್ತೀನಿ ರೀ, ಒಂದು ನಿಮಿಷ. ಮೇಲ್ಗಡೆದು ತಿರವಲ್ ಮರಿ ನೋಡಿ ಗೈಸ್. ಇದು ಎಣ್ಣೆ ಆಗಿರೋದು ಅನ್ಸುತ್ತೆ. ಇದು ಆ ಕಡೆ 2 ದಿನ ಆಯಿತು. ತಿರವಲ್ ಜೊತೆ ಮರಿ ಇದು. ಬಟ್ ಇದರಲ್ಲಿ ಹೆಂಗಾಡುತ್ತೋ ಗೊತ್ತಿಲ್ಲ, ನೋಡೋಣ. 2 ಸೆಟ್ ಮರಿ ಆಯಿತು ನೋಡಿ. ಮರಿಗಳು ಚೆನ್ನಾಗಿದೆ. ಬಟ್ ನನಗೆ ಈ ಜೊತೆದು ಮರಿ ಬೇಕು, ಈ ಜೊತೆದು ಮರಿ ಬೇಕು. ನೋಡೋಣ ಯಾವಾಗ ಆಗುತ್ತೆ. ಬಟ್ನಲ್ಲಿ ಇದು ಮೊಟ್ಟೆಗೆ ಬಂದಿದೆ, ಯಾವಾಗಂತ ಗೊತ್ತಿಲ್ಲ. ಇದು ಇನ್ನೂ ಇಲ್ಲ ಮಳೆ ಮರಿ. ಐಸ್ ಇವಾಗ ವೈಟ್ ಆಗ್ತೈತೆ. ನೋಡಿ ಸಿಕ್ಕೆ ಎಲ್ಲ ದಪ್ಪಕ್ಕೆ ಇರ್ತದೆ. ಇದು ಮೊಟ್ಟೆಗೆ ಬಂದೈತೆ. ಮರಿ ನೋಡಿ ಖುಷಿ ಆಗೋಯ್ತು ನನಗೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಾನು, ಅದು ಮರಿ ಆದಮೇಲೆ ಒಂದು ವಿಡಿಯೋ ಮಾಡ್ತೀನಿ ಅಂತ. ಅದು ಮರಿ ಆದಮೇಲೆ ವಿಡಿಯೋ ಮಾಡ್ತೀನಿ ಅಂದೆ. ಇದು ಮರಿ ಆಯಿತು, ವಿಡಿಯೋ ಮಾಡ್ತಾಯಿದ್ದೀನಿ. 1 ವಾರಕ್ಕೆ ಇಷ್ಟ ಆಗೈತೆ ಮರಿ. ಇದು 1 ವಾರದ ಮರಿ, ಹೆಚ್ಚು ಕಮ್ಮಿ. ಚೆನ್ನಾಗಿದೆ ಮರಿ ಇದು. ನೋಡಿ ಇದು ಚೆನ್ನಾಗಿದೆ, ಚೆನ್ನಾಗಿ ತಿನ್ಸೈತೆ ನೋಡಿ ಮೇವು. ಪಕ್ಕದಲ್ಲಿ ಕೆಲಸ ಮಾಡ್ತಾರೆ, ಆ ಸೌಂಡ್ ಜಾಸ್ತಿ ಇದೆ. ಬನ್ನಿ ಆಚೆ ಬಿಡೋಣ. ಎಲ್ಲ ಆಚೆ ಬಿಟ್ಬಿಟ್ಟು ಮೇವು ಹಾಕೋಣ. ಮೇವು ತಿನ್ಸೋದು ನೋಡೋಣ. ನೋಡಿ ಗೈಸ್, ಹೆಣ್ಣು ಹೆಂಗಿದೆ ನೋಡಿ. ಇದು ಎಷ್ಟು ಲೆಂತ್ ಇದೆ ನೋಡಿ ಹೆಣ್ಣಿದು. ಆ ಚೀನಿ ಜೊತೆ ಇದು, ಚೀನಿ ಗಂಡಿಗೆ ಈ ಎಣ್ಣೆ ಹಾಕಿರೋದು. ಸೈಜ್ ಮಾತ್ರ ಹೆವಿ ಸೈಜ್ ಐತೆ, ಲೆಂತ್ ಚೆನ್ನಾಗಿದೆ. ಅದಕ್ಕೆ ಆ ಜೊತೆ ಮರಿ ಬೇಕಂತ ಅದನ್ನು ಇದು ಮಾಡ್ತಾ ಇರೋದು. ಆ ಸೆಟ್ ಮರಿ ಆದರೆ ಚೆನ್ನಾಗಿರುತ್ತೆ ಮರಿ. ನೋಡಿ ಗಂಡು ಏನು ಸೈಜ್ ಇದೆ, ಲೆಂತು ಅದೇ ಸೈಜ್ ಇದೆ. ಅದನ್ನು ಅಷ್ಟು ಲೆಂತ್ ಇದೆ ನೋಡಿ. ಅಕ್ಕಿ ಆಚೆ ಬಿಟ್ಟರೆ ಈ ಥರ ಕುತ್ಕೊಬಿಟ್ಟು ಮೇವು ಹಾಕ್ತೀವಿ. ಆರಾಮಾಗಿ ತಿನ್ಕೊಂಡು ಎಲ್ಲ ನೋಡಿ ಹೆಂಗೆ ಆಟ ಆಡುತ್ತೆ. ಫುಲ್ ಕ್ಲೀನಾಗಿ ನೋಡಿ ಎಲ್ಲ ವಿಡಿಯೋ ಪೂರ್ತಿ ಇದೇ ಥರ. ಒಂದು ತಿಂದು ಕೆಳಗಡೆ ಇಳಿದ್ಮೇಲೆ ಮತ್ತೆ ಇನ್ನೊಂದು ಆಗ್ತದೆ. ಇಲ್ಲ ಜಗಳ ಆಡುತ್ತೆ. ಒಂದೊಂದು ಟೈಮ್ ಎಲ್ಲ ಒಟ್ಟಿಗೆ ಬರುತ್ತೆ ನೋಡಿ. ಶಿಸ್ತಾಗಿದೆ ಎಲ್ಲ ಅಕ್ಕಿನೂ. ಜಾಸ್ತಿ ಇದೇ ಥರ ಮೇವು ಹಾಕೋದು. ಕೂತ್ಕೊಬಿಟ್ರೆ ಆರಾಮಾಗಿ ತಿನ್ಕೊಳ್ಳುತ್ತೆ, ಏನು ಭಯ ಇಲ್ಲ ಒಂಚೂರು ಅದಕ್ಕೆ.
ಆಚೆ ಬಿಟ್ಟಾಗೆಲ್ಲ ಒಂದು ಅರ್ಧ ಅವರ್ ಇದ್ರ ಜೊತೆ ಟೈಮ್ ಪಾಸ್ ಮಾಡ್ತೀವಿ ಈ ಥರ ವಿಡಿಯೋ ಮಾಡೋದು, ಮೇವು ಹಾಕೋದು, ಕೂತ್ಕೊಂಡು ಫುಲ್ ಮೇಲೆ ಹತ್ಬಿಡ್ತದೆ. ಒಂದ್ಸತಿ ತಲೆ ಮೇಲೆ ಕೂತ್ಕೊಳ್ಳೋದು, ಹೆಗಲ ಮೇಲೆ ಕೂತ್ಕೊಳ್ಳೋದು. ನೀವು ವಿಡಿಯೋ ಚೆನ್ನಾಗಿ ಮಾಡ್ಬಿಟ್ಟು ಎಡಿಟ್ ಮಾಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಾಡ್ಬೋದು ಬೇರೆಯವ್ರ ಥರ. ಬಟ್ ನನಗೆ ಆಗಲ್ಲ ನಾಟ ಓಡಿಸೋದು. ಯಾವತ್ತೋ ಒಂದಿನ ರಜಾ ಹಾಕಿರೋ ದಿನ ಮಾತ್ರ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಅದು ಎಡಿಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ವೀಡಿಯೋ ಮಾಡಿಬಿಟ್ಟು ಅದೇನಿದೆ ಹಂಗೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ, ಬೇರೆ ಏನೂ ಮಾಡಲ್ಲ. ಡೈಲಿ ಅದಕ್ಕೆ ಮೇವು ಹಾಕೋಕ್ಕೆ ನೈಟ್ ಬಂದು ಮೇವು ಹಾಕ್ತೀನಿ. ಮೇವು ಹಾಕೋಕ್ಕೆ ಆಗಲ್ಲ. ನೈಟ್ 8-9 ಗಂಟೆಗೆ ಬಂದ್ಬಿಟ್ಟು ಮೇವು ಹಾಕ್ಬಿಟ್ಟು ನೀರು ಕುಡಿಸ್ಬಿಟ್ಟು ರೆಡಿ ಮಾಡ್ತೀನಿ ಆ ಟೈಮಲ್ಲಿ. ಬಟ್ ಒಂದಿನ ರಜಾ ಹಾಕಿದ್ರೆ ಮಾತ್ರ ಟೈಮ್ ಪಾಸ್ ಚೆನ್ನಾಗಿ ಮಾಡ್ತೀನಿ ಇದ್ರ ಜೊತೆ. ಆವತ್ತು ಮಾತ್ರ ವೀಡಿಯೋ ಮಾಡಿಬಿಟ್ಟು ಅವತ್ತೇನು ವೀಡಿಯೋ ಮಾಡಿರ್ತೀನಿ ಅವತ್ತಿನ ದಿನ ಮಾತ್ರ ಅಪ್ಲೋಡ್ ಮಾಡ್ತೀನಿ ವೀಡಿಯೋ. ಅದೇ ವಾರಕ್ಕೊಂದ್ಸತಿ ಇಲ್ಲ 15 ದಿನಕ್ಕೊಂದ್ಸತಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೀ ಇರೋ ದಿನ, ಫ್ರೀ ಸಿಕ್ಕಿದ ದಿನ ಎಲ್ಲ ವೀಡಿಯೋ ಮಾಡಿ ನನ್ನ ಖುಷಿಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಬಟ್ ನೋಡಿ ಗೈಸ್, ಚೆನ್ನಾಗಿ ಮಾಡ್ತೀನಿ. ನೋಡಿ ನನ್ನ ಅಕ್ಕಿ ಈ ಥರ ಇದೆ. ನನಗೆ ಈ ಥರ ಕೂತ್ಕೊಂಡು ಮೇವು ಹಾಕಿ ಎಲ್ಲ ಅದು ನನ್ನ ಜೊತೆಲಿ ಆರಾಮಾಗಿದ್ದರೆ ನನಗೊಂಥರ ಖುಷಿ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ನಮ್ಮ ಹುಡುಗನ ಹತ್ರನೂ ಇದೇ ಥರ ಸೇಮ್ ನನ್ನ ಹತ್ರ ಹೆಂಗೆ ಬರುತ್ತೆ ಅದೇ ಥರ ಬರುತ್ತೆ. ನೋಡಿ ಇವಾಗ ತೋರಿಸ್ತೀನಿ. ನಮ್ಮ ಹುಡುಗ ಮೇವು ಹಾಕಿರೋದು ನೋಡಿ ಹೆಂಗೆ ಮೇವು ಹಾಕ್ತಾವನೆ. ಬಟ್ ಬೆಳಗ್ಗೆ ಟೈಮ್ ಮಾತ್ರ ಯಾವತ್ತಾನು ಫೋನ್ ಮಾಡಿಬಿಟ್ಟು ಈ ಥರ ನೀರಿಗೆ ಮಗ ಅಂದರೆ ನೀರೆಲ್ಲ ಇಕ್ತಾನೆ ಅವನೇ. ಅವನಿಗೂ ಚೆನ್ನಾಗಿ ಪಳಗೈತೆ ಅಕ್ಕಿ ಎಲ್ಲ ನೋಡಿ. ಬಟ್ ಭಯ ಇಲ್ಲ ನಮ್ಮ ಅಕ್ಕಿಗೆ, ಶಿಸ್ತಾಗಿರುತ್ತೆ. ಸರಿಗೆ ಸಪೋರ್ಟ್ ಮಾಡಿ ಇದೇ ಥರ. ಬಟ್ ವೀಡಿಯೋ ಮಾಡ್ತೀನಿ, ವೀಡಿಯೋ ಅಂತೂ ಮಿಸ್ ಆಗಲ್ಲ. ಒಟ್ಟಿನಲ್ಲಿ 10 ದಿನಕ್ಕೆ ಒಂದ್ಸತಿ ಆದರೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸರಿ ಗೈಸ್, ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. 2 ಸೆಟ್ ಮರಿ ಆಗಿದೆ ಅಲ್ವಾ, ನೆಕ್ಸ್ಟ್ ವೀಡಿಯೋದಲ್ಲಿ ರಿಂಗ್ ಹಾಕೋಣ. ದೊಡ್ಡ ಸೆಟ್ ಮರಿ ಇದೆ ಅಲ್ವಾ, ಅದಕ್ಕೆ ರಿಂಗ್ ಹಾಕ್ತೀನಿ. ಬಟ್ ನಂದು ರಿಂಗೆಲ್ಲ ಇದೆ, ನೀವು ನೋಡಿರ್ತೀರ. ಇದ್ರ ಕಾಲಲ್ಲೆಲ್ಲ ರಿಂಗ್ ಕಾಣಿಸ್ತಾ ಇದೆ ನೋಡಿ ನನ್ನ ರಿಂಗು. ಸರಿ ಗೈಸ್, ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ.